ಪುತ್ರಶೋಕಂ ನಿರಂತರಂ ಅಂತ ಒಂದು ಮಾತಿದೆ. ಅದನ್ನು ಒಂದು ಜೀವ ಹೇಗೆ ಸ್ವೀಕಾರ ಮಾಡ್ಕೋಬೇಕು, ಸ್ವೀಕಾರ ಮಾಡ್ಕೊಳ್ಳೋದು ಹೇಗೆ, ಅದನ್ನು ಆ ರೀತಿಯ ಘಟನೆಗಳಾದರೆ ಈಗ ಏನಾಗಿದೆ, ಪುತ್ರಶೋಕಂ ನಿರಂತರಂ ಅಂತಕ್ಕಂಥದ್ದು ಯಾರೋ ಅನುಭವಿಗಳು ಅವರ ಅನುಭವವನ್ನು ದಾಖಲೆ ಮಾಡೋದು ಅಷ್ಟೇ. ಅನಿಸುತ್ತಂಗೆ ಹೇಳಿದ್ದಾರೆ, ಯಾರೋ ಹೆಂಡತಿ ಹೋದ್ರೆ ಇನ್ನೊಂದು ಮುದ್ದೆ ಹೋದಂಗ, ಇನ್ನೊಂದೇನೋ ನನ್ನ ನೆನಪಿಲ್ಲ. ಈಗ ಪ್ರತಿಯೊಂದು ಕೂಡ ಒಂದು ಮಿತಿ ಇರ್ತದೆ. ಆದರೆ ಪುತ್ರನ ಕಳ್ಕೊಂಡ್ರೆ ಆ ಶೋಕ ನಿರಂತರವಾಗಿರ್ತದೆ, ಅದು ಸಾಯೋ ತನಕ ಇರ್ತದೆ ಅಂತ ಹೇಳಿದ್ದಾರೆ. ಪುತ್ರಿ ಶೋಕ ಅಂತ ಕೇಳಿಲ್ಲ, ಗೊತ್ತಿಲ್ಲ. ನಾನು ಅದನ್ನು ಯಾರು ಹೇಳಿದ್ರು ಅದನ್ನು ಅವರ ಬುದ್ಧಿಮತ್ತೆಯನ್ನು ಅನುಭವವನ್ನು ನಾನು ಅಗೌರವಿಸ್ತಾ ಇಲ್ಲ. ಅದು ಅವರ ಅನುಭವ ಅನಿಸ್ತದೆ ನನಗೆ ಅಷ್ಟೇ. ಯಾಕೆಂದರೆ ಯಾವುದೇ ಶೋಕ ನಿರಂತರವಾಗಿ ಸಾಧ್ಯ ಇಲ್ಲ ಅನಿಸ್ತದೆ ನನಗೆ. ಎಲ್ಲವನ್ನೂ ಕಾಲ ಮರೆಸ್ಬಿಡ್ತಾನೆ. ಹಾಗಿರುವಾಗ ಪುತ್ರಶೋಕ ಅಂತಕ್ಕಂಥದ್ದು ಬಹಳ ಕಾಲ ಇರ್ಬೋದು ಅಷ್ಟೇ, ಅದರ ಕಾಲದ ಮಿತಿ ಹೆಚ್ಚಿರ್ಬೋದು ಅಷ್ಟೇ. ಅದು ನಿರಂತರವಾಗಿ ನಾನು ಸಾಯವಾಗಲೂ ಇರ್ತದೆ, ನಾನು ಸಾಯವಾಗಲೂ ನಾನು ತಂದುಕೊಳ್ತೀನಿ ಅಂತ ಹೇಳೋದು ಯಾಕೋ ನನ್ನ ಮನಸ್ಸಿಗೆ ಸರಿ ಕಾಣ್ತಾ ಇಲ್ಲ ಅನ್ಕೋತೇನೆ. ನಾನು ಯಾಕೆ ಹೇಳಿದ್ರೆ ನಿಮಗೆಲ್ಲ ಅನುಭವದಲ್ಲಿ ಹೇಳಬೇಕು ಅಂತ ಒಂದು ಅನಿಸುತ್ತೆ ನನಗೆ. ನನ್ನದೇ ಕುಟುಂಬದಲ್ಲಾದಂಥ ಒಂದು ಅವಘಡ, ನನ್ನ ತಂಗಿಗೆ ಇಬ್ಬರು ಮಕ್ಕಳಿರ್ತಾರೆ, ಗಂಡು ಮಕ್ಕಳು. ಒಬ್ಬ ಅಕಾಲ ಮರಣಕ್ಕೆ ಸುತ್ತಾಗ್ಬಿಡ್ತಾನೆ. ಎಷ್ಟು ವರ್ಷವರೆಗೆ 15 ವರ್ಷ ಅಷ್ಟೆ. ನನ್ನ ತಂಗಿ ಇನ್ನೂ ಬದುಕಿದ್ದಾಳೆ. ಒಂದಷ್ಟು ವರ್ಷಗಳು ಆ ಶೋಕ ನಡೆಸ್ತಿದ್ದೆ. ಆ ತೀವ್ರತೆ ಇರ್ತಾ ಇತ್ತು, ಅವ್ರ ಬಹಳ ತೀವ್ರತೆ ಇತ್ತು ಆ ಶೋಕ. ಈಗಿಲ್ಲ ಅಂತ ಹೆಂಗೆ ಹೇಳಿ ನಾನು, ಆ ತೀವ್ರತೆ ಇಲ್ಲ, ಅಲ್ಲಿ ಕಡಿಮೆ ಆಗಿದೆ. ಹಾಗಾಗಿ ತೀವ್ರತೆಗೆ ಮಟ್ಟ ಬಹಳ ದಿವಸ ನಿಲ್ಬೋದು ಅಷ್ಟೆ. ಯಾವುದೂ ಕೂಡ ನಿರಂತರವಾಗಿ, ನಿರಂತರ ಏನು ಸದಾ ಅಂತ, ಎಷ್ಟು ದಿವಸ ಅಂತಲ್ಲ, ಯಾವಾಗಲೂ 24 ಗಂಟೆ ಅದೇ ನನಗೆ ಕಾಣಿಸ್ತದೆ ಅಂತ. ಅದಕ್ಕೆ ನಿರಂತರ ಅಂತಂದರೆ ಹೌದಾ, ಆಗ್ತಾ ಹೋಗ್ಬೇಕು ನಾನು. ನನ್ನ ಜೀವನದಲ್ಲಿ ಪ್ರತಿ ಕ್ಷಣ ಅದೇ ನನಗೆ ಕಾಣಿಸ್ತದೆ ಅಂತ. ಅದು ಹಾಗೆ ತಗೊಂಡ್ರೆ ಅಲ್ಲ ಅಂತ ಅನಿಸ್ತದೆ ನನಗೆ. ನಾನು ನೋಡಿರ್ಬೇಕು. ಹೌದು, ಪುತ್ರಶೋಕ ನನಗೆ ನೋಡಿದ್ದೀನಿ ನನ್ನ ತಂಗಿಯನ್ನು. ಒಂದಷ್ಟು ವರ್ಷಗಳು ಪ್ರತಿ ಕ್ಷಣ ಅದನ್ನೇ ಹೇಳ್ತಿತ್ತು. ಈಗ ಪ್ರತಿ ಕ್ಷಣ ಇಲ್ಲ, ಅದು ಬರ್ಬೋದು ನೆನಪಿಗೆ, ಎಲ್ಲೋ ಬರ್ತದೆ ನೆನಪು. ಈಗ ನೆನಪಿನ ಆಳದಲ್ಲಿ ಇರ್ತಕ್ಕಂಥದ್ದು ಯಾವಾಗ ಬೇಕಾದ್ರೂ ಉಳಿಕೆ ಬರ್ಬೋದು, ಒಳ್ಳೆಯದು ಕೆಟ್ಟದ್ದು ಹೇಳೋದು. ಅದು ನೆನಪು ಬಂತು ಅಂದಷ್ಟು ನನಗೆ ಅದನ್ನು ಕಾಡ್ತಿದೆ ಅಂತ ಅರ್ಥ ಅಲ್ವಲ್ಲ. ಇದು ನನ್ನ ಅನಿಸಿಕೆ ಅದ್ರ ಬಗ್ಗೆ. ಇನ್ನು ನನಗೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅನಿಸ್ತದೆ. ಹೇಳಿ.